ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಶಾಸಕರ ಅಣ್ಣನ ಮಗನೂ ಕೂಡ ಲಾಕ್ ಆಗಿದ್ದಾನೆ. ಬೈರತಿ ವಿಚಾರಣೆ ಬಳಿಕ ಅಣ್ಣನ ಮಗನೂ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು, ಬೈರತಿ ಬಸವರಾಜ್ ಅಣ್ಣನ ಮಗ ಅನಿಲ್ ಪೊಲೀಸರ ವಶದಲ್ಲಿದ್ದಾನೆ. ಭಾರತೀಯನಗರ ಪೊಲೀಸರಿಂದ ಅನಿಲ್ ವಿಚಾರಣೆ ಆಗ್ತಾ ಇದ್ದು, ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಈತನೂ ಕೂಡ ಭಾಗಿಯಾಗಿದ್ದಾನೆ ಎನ್ನುವ ಆರೋಪ. ಕೊಲೆ ಆರೋಪಿಗಳಿಗೆ ಕಾರ್ ಕೊಟ್ಟಿದೆ ಈತನಂತೆ. ಹಾಗಾಗಿ ಸ್ಕಾರ್ಪಿಯೋ ಕಾರ್ನಲ್ಲಿ ಬಂದು ಕೊಲೆ ಮಾಡಿ ಎಸ್ಕೇಪ್ ಆಗಿತ್ತು ಆ ಟೀಮ್. ಹಂತಕರಿಗೆ ಸ್ಕಾರ್ಪಿಯೋ ಕಾರ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆಸೋದಕ್ಕೆ ಅನಿಲ್, ಭೈರತಿ ಬಸವರಾಜ್ ಅವರ ಅಣ್ಣನ ಮಗ, ಆತನನ್ನು ಕೂಡ ಅಂದ್ರೆ ಇನ್ವಾಲ್ವ್ಮೆಂಟ್ ಇರುತ್ತಲ್ಲ ಇದರಲ್ಲಿ, ಡೈರೆಕ್ಟೋ ಇಂಡೈರೆಕ್ಟೋ ಇನ್ವಾಲ್ವ್ಮೆಂಟ್ ಇತ್ತು ಅಂದ್ರೆ ಪೊಲೀಸರು ಬಿಡಲ್ಲ, ಮುಲಾಜೆ ಇಲ್ಲ. ಹಾಗಾಗಿ ಈ ಅನಿಲ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹತ್ಯೆ ವಿಷಯವನ್ನ ಗೊತ್ತಿದ್ದೇ ಕಾರ್ ಕೊಟ್ಟಿದ್ರ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕು. ಬಿಕ್ಲು ಶಿವ ಹತ್ಯೆ ಬಳಿಕ ತಲೆಮರೆಸಿಕೊಂಡಿದ್ದ ಅನಿಲ್, ಸದ್ಯ ಅನಿಲ್ನ ವಶಕ್ಕೆ ಪಡೆದು ಡ್ರಿಲ್ ಮಾಡ್ತಾ ಇದ್ದಾರೆ ಪೊಲೀಸರು. ಡ್ರಿಲ್ ಮಾಡ್ತಾ ಇದ್ದಾರೆ ಅಂದ್ರೆ ವಿಚಾರಣೆ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ ಅಂತ. ಇಂತಹ ಮರ್ಡರ್ ಪ್ರಕರಣಗಳಲ್ಲಿ ಅಥವಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಗಳಲ್ಲಿ ಯಾವುದೇ ಇರಲಿ, ಅಪರಾಧ ಅನ್ನುವಂತಹ ಪ್ರಕರಣಗಳಲ್ಲಿ ಆರೋಪಗಳು ಕೇಳಿ ಬರುತ್ತಲ್ಲ, ಅದರಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಇರ್ಲಿ, ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಇರಲಿ, ಅಂತಹ ಹೆಸರು ಕೇಳಿ ಬಂದ್ರೆ ಮುಲಾಜಿಲ್ದೆ ಪೊಲೀಸರು ವಶಕ್ಕೆ ಪಡಿತಾರೆ. ಅದೇ ಆಗಿರೋದು ಇಲ್ಲೂ ಕೂಡ. ಈಗ ಫೋಟೋದಲ್ಲಿ ಏನ್ ಗಮನಿಸ್ತಾ ಇದ್ದೀರಿ ನೀವು, ಗಾಗಲ್ಸ್ ಹಾಕಿ ವೈಟ್ ಶರ್ಟ್ ಅಲ್ಲಿ ಕಾರ್ ಒಳಗೆಲ್ಲ ಕೂತಿದ್ದಾನಲ್ಲ, ಈತನೇ ಅನಿಲ್ ಅಂತ. ಈತ MLA ಅಣ್ಣನ ಮಗ, ಭೈರತಿ ಬಸವರಾಜ್ ಅವ್ರ ಅಣ್ಣನ ಮಗ ಅನಿಲ್ ಅಂತ. ಈತ ಯಾಕೆ ಈ ಪ್ರಕರಣದಲ್ಲಿ ಈತನ ಹೆಸರು ತಳಕ್ ಹಾಕೊಂಡಿದೆ ಅಂದ್ರೆ, ಈ ಟೀಮ್ ಪ್ರೀ ಪ್ಲಾನ್ ಮಾಡಿ ಆತನ ಚಲನವಲನಗಳನ್ನ, ಬಿಕ್ಲು ಶಿವನ ಚಲನವಲನಗಳನ್ನ ಗಮನಿಸಿ ಅಟ್ಯಾಕ್ ಮಾಡಿ ಕೊಂದು ಹಾಕ್ತಲ್ಲ, ಇದಕ್ಕೆ ಕಾರ್ ಸಪ್ಲೈ ಮಾಡಿದ್ದು ಈತನೇ ಅನ್ನುವಂಥದ್ದು ಗೊತ್ತಾಗಿದೆ. ಈತ ಗೊತ್ತಿದ್ದೇ ಕಾರನ್ನ ಕೊಟ್ನ, ಅಥವಾ ಆ ಟೀಮ್ ಇವ್ರನ್ನ ಯಾಮಾರಿಸಿ, ಅಣ್ಣ ಒಂದು ಟ್ರಿಪ್ ಹೋಗ್ಬರ್ತೀನಿ ಕಾರ್ ಕೊಡಿಲಿ ಅಂತ ಕೇಳ್ಕೊಂಡು ಏನಾದ್ರು ಬೇರೆ ಯಾಮಾರಿಸಿ ಕಾರ್ ತಗೊಂಡು ಹೋದ್ರ, ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಬಟ್ ಆಮೇಲೆ ಇನ್ನೊಂದು ಅನುಮಾನ ಏನ್ ಬರೋದು ಅಂದ್ರೆ, ಈ ಪ್ರಕರಣ ಸೌಂಡ್ ಆಗ್ತಾ ಇದ್ದಂತೆ ಈ ಮನುಷ್ಯ ಎಸ್ಕೇಪ್ ಆಗ್ಬಿಟ್ಟಿದ್ರು, ತಲೆಮರೆಸ್ಕೊಂಡಿದ್ರು. ಅದು ಕೂಡ ಪೊಲೀಸರಿಗೆ ಅನುಮಾನ ಜಾಸ್ತಿ ಮಾಡುತ್ತೆ ಅಲ್ವಾ. ಹಾಗಾಗಿ ಆತನನ್ನು ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಅನಿಲ್ ಭಾಗಿ ಎಷ್ಟು ಮಟ್ಟಿಗಿದೆ, ಯಾವ ಪ್ರಮಾಣದಲ್ಲಿದೆ, ನೇರವಾಗೋ ಅಥವಾ ಹಿಂಬಾಗಿಲಿನಿಂದಲೋ, ಇವೆಲ್ಲವೂ ಕೂಡ ತನಿಖೆ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಆತನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಿಕ್ಲು ಶಿವನ ಮರ್ಡರ್ ಕೇಸ್, ರೌಡಿ ಶೀಟರ್ ಬಿಕ್ಲು ಶಿವನ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ MLA ಅವರ ಹೆಸರು ಮತ್ತು ಅವರ ಅಣ್ಣನ ಮಗನ ಹೆಸರು ಕೂಡ ತಳುಕು ಹಾಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಈಗ ಈ ಅನಿಲ್ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಯಾವ ಅನುಮಾನ ಇದ್ರೂ ಕೂಡ ಪೊಲೀಸರು ಮುಲಾಜು ನೋಡಲ್ಲ, ವಶಕ್ಕೆ ಪಡಿತಾರೆ. ಹಂಗೆ ಇದು ಕೂಡ ಅಂತ ಅನ್ಕೋಬಹುದು, ಅಥವಾ ಬೇರೆ ಏನಾದ್ರೂ ಪಾತ್ರ ಇದೆಯಾ ಈತನದು ಈ ಕೊಲೆ ಕೇಸ್ನಲ್ಲಿ? ಖಂಡಿತ. ಅಂದ್ರೆ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದೊಂದು ವಿಚಾರಗಳನ್ನ ಪೊಲೀಸರು ತನಿಖಾ ಹಂತದಲ್ಲಿ ಬೆಳಕಿಗೆ ತರ್ತಾ ಇದ್ದಾರೆ. ಪ್ರಮುಖವಾಗಿ ಈತ ಏನು ಜಗ್ಗ ಅಲಿಯಾಸ್ ಜಗದೀಶ್ ಏನಿದ್ದಾನೆ, ಆತ ಕೇವಲ ಈ ಒಂದು ಫೈನಾನ್ಷಿಯಲ್ ವಿಚಾರದಲ್ಲಿ ಅಷ್ಟೇ ಅಲ್ಲ, ಪೊಲಿಟಿಕಲ್ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ನಟ ನಟಿಯರ ಜೊತೆ ಕ್ಲೋಸ್ ಆಗಿ ಕೂಡ ಇದ್ದ. ಇದು ಒಂದು ಪ್ರಕರಣ ಆಯ್ತು ಅಂದ್ರೆ, ಮತ್ತೊಂದು ತನಿಖಾ ಹಂತದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಪೊಲೀಸರು ತನಿಖಾ ಹಂತದಲ್ಲಿ ಮಾಹಿತಿಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಏನು ಕೇರ್ಪುರಂನ ಮಾಜಿ ಶಾಸಕ ಆಗಿರುವಂತ ಭೈರತಿ ಬಸವರಾಜ್ ಅವರ ಅಣ್ಣನ ಮಗ ಏನಿದ್ರೆ, ಅದು ಆಕ್ಚುಲಿ ತಮ್ಮನ ಮಗ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಕ್ಲಾರಿಟಿ ಇಲ್ಲ, ಅಣ್ಣನ ಮಗನ ಅಥವಾ ತಮ್ಮನ ಮಗನ ಅಂತ. ಬಟ್ ಆತನನ್ನು ಕೂಡ ಪೊಲೀಸರು ಇದೀಗ ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಅರೆಸ್ಟ್ ಇಲ್ಲೂ ತೋರಿಸಿಲ್ಲ, ಬಟ್ ಆತನನ್ನ ವಶಕ್ಕೆ ಪಡೆದು ಎಂಕ್ವೈರಿ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಕೊಲೆ ಪ್ರಕರಣದ ಆರೋಪಿಗಳನ್ನ, ಒಟ್ಟು 5 ಜನ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಅರೆಸ್ಟ್ ಅನ್ನ ಮಾಡಿ ಅವ್ರನ್ನ ತನಿಖೆಯನ್ನ ನಡೆಸ್ತಾ ಇದ್ದಾರೆ, 10 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ತನಿಖಾ ಹಂತದಲ್ಲಿ ಕೆಲವೊಂದಷ್ಟು ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಕೊಲೆ ಆದಂತ ಸಂದರ್ಭದಲ್ಲಿ ಕೊಲೆಗೆ ಆರೋಪಿಗಳು ಬಳಸಿದಂತ ಸ್ಕಾರ್ಪಿಯೋ ಕಾರ್ ಏನಿದೆ, ಅದು ಭೈರತಿ ಬಸವರಾಜ್ ಅವರ ಸಹೋದರನ ಮಗ ಆಗಿರುವಂತ ಅನಿಲ್ ಅನ್ನೋದು ಕೂಡ ಕೊಟ್ಟಿದ್ದಾನೆ ಆತ ಕಾರನ್ನ ಅನ್ನೋದು ಕೂಡ ತನಿಖಾ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಅಂದ್ರೆ ಮರ್ಡರ್ ಮಾಡೋದಕ್ಕೆ ಈತ ತನ್ನ ಕಾರನ್ನ ಕೊಟ್ಟಿದ್ದಾನೆ ಅನ್ನೋದು ಪ್ರಾಥಮಿಕ ತನಿಖಾ ಹಂತದಲ್ಲಿ ಪೊಲೀಸರಿಗೆ ತಿಳಿದು ಬರ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಅಲ್ಲಿ ಯಾವಾಗ CCTVನ ಕೊಲೆಯಾದಂತ ಸಂದರ್ಭದಲ್ಲಿ ಪೊಲೀಸರು CCTVನ ಕೂಡ ವಶಕ್ಕೆ ಪಡಿತಾರೆ. CCTVನ ವಶಕ್ಕೆ ಪಡೆದು ದೃಶ್ಯಾವಳಿಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಆ ಸ್ಕಾರ್ಪಿಯೋ ಕಾರ್ ಏನ್ ಬಂದಿರುತ್ತೆ, ಆರೋಪಿಗಳು ಕೊಲೆ ಮಾಡೋದಕ್ಕೆ ಬಳಸಿದಂತ ಸ್ಕಾರ್ಪಿಯೋ ಕಾರು, ಅದನ್ನ ನಂಬರ್ನ ಪಡ್ಕೊಂತಾರೆ. ನಂಬರ್ನ ಪಡ್ಕೊಂಡು ಅದನ್ನ ಮಾಲೀಕ ಯಾರು, ಯಾರಿಗೆ ಸೇರಿದೆ ಈ ಕಾರು ಅಂತ ಹೇಳಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಇದು ಅನಿಲ್ಗೆ ಸೇರಿದೆ ಅಂತ ಹೇಳಿ ಪೊಲೀಸರಿಗೆ ಗೊತ್ತಾಗುತ್ತೆ. ಹೀಗಾಗಿ ನಿನ್ನೆ ಆತನನ್ನ ವಶಕ್ಕೆ ಪಡೆದಿರುವಂತ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು, ಜೊತೆಗೆ ಈಗ ಆತನಿಂದ ಸಾಕಷ್ಟು ಮಾಹಿತಿ ಪಡೆಯುವಂತ ಕೆಲಸವನ್ನ ಒಂದ್ ಕಡೆ ಪೊಲೀಸರು ಮಾಡ್ತಾ ಇದ್ದಾರೆ. ವಿದ್ಯಾ,
ಸ್ಟೇ ವಿತ್ ಮಿ ಅಜಯ್, ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಬಿಕ್ಲು ಶಿವ ಭೀಕರ ಕೊಲೆ ಪ್ರಕರಣ ಏನಿದೆ, ಮತ್ತಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈಗ ಇಬ್ಬರನ್ನ ಬಂಧಿಸಿದ್ದಾರೆ ಭಾರತೀನಗರ ಪೊಲೀಸರು. ಅರನಲಿಯ ಸತ್ತೇಮು ಸಂತೋಷ ಇದೀಗ ಬಂಧಿತ ಆರೋಪಿಗಳು. ನ್ಯಾಯಾಧೀಶರ ಮುಂದೆ ಪೊಲೀಸರು ಅವರನ್ನ ಹಾಜರುಪಡಿಸಿದ್ದಾರೆ. ಇಬ್ಬರು ಆರೋಪಿಗಳು 14 ದಿನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಇವರಿಗೂ ಒಟ್ಟು 7 ಆರೋಪಿಗಳನ್ನ ಪೊಲೀಸರು ಈ ಪ್ರಕರಣದಲ್ಲಿ ಬಂಧಿಸಿದ್ದಾರೆ. ಈಗ ಮತ್ತಿಬ್ರು ಆಡೋನ್, ಅದು ಅರುಣಲಿಯ ಸತ್ತೇಮು ಅಂತ, ಮತ್ತೊಬ್ಬ ಸಂತೋಷ್ ಅಂತ. ನ್ಯಾಯಾಧೀಶರ ಮುಂದೆ ಇವರನ್ನ ಕೂಡ ಪೊಲೀಸರು ಹಾಜರುಪಡಿಸಿದ್ದಾರೆ. ನಂತರ ಸಿಕ್ಕಿದ ರಿಸಲ್ಟ್ ಏನು ಅಂದ್ರೆ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಅವ್ರನ್ನ ಕೊಡಲಾಗಿದೆ ತನಿಖೆಗೋಸ್ಕರ. ಇಲ್ಲಿವರೆಗೂ ಒಟ್ಟು ಈ ಪ್ರಕರಣದಲ್ಲಿ ಬಿಕ್ಲು ಶಿವನ ಮರ್ಡರ್ ಕೇಸ್ ಏನಿದೆ, ಇದರಲ್ಲಿ 7 ಜನ ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಅಜಯ್, ಇವರಿಬ್ಬರ ಪಾತ್ರ ಏನು? ಖಂಡಿತ ಈ ಒಂದು ಬಿಕ್ಲು ಶಿವ ಏನಿದ್ದಾರೆ ಆತನ ಭೀಕರ ಕೊಲೆಗದಲ್ಲಿ ಈ ಒಂದು ಇಬ್ರು ಅರುಣ್ ಹಾಗೂ ನವೀನ್ ಅಂತ, ಆಕ್ಚುಲಿ ನವೀನ್ ಅಂತ ಇನ್ನೊಬ್ಬ, ಒಟ್ಟು ಇಬ್ರನ್ನ ಇದೀಗ ಪೊಲೀಸರು ಅರೆಸ್ಟ್ ಅನ್ನ ಮಾಡಿದ್ರೆ. ಅರೆಸ್ಟ್ ಮಾಡಿ ಆತನನ್ನ ಪ್ರೊಸೀಜರ್ ಕೂಡ ಮುಗಿಸಿದ್ದು, ಅರೆಸ್ಟ್ ಅನ್ನ ಮಾಡಿ ನಂತರ ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರ 14 ದಿನಗಳ ಕಾಲ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಅಂದ್ರೆ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ 5 ಜನ ಅರೆಸ್ಟ್ ಆಗಿದ್ದಾರೆ. ಅವ್ರನ್ನು ಕೂಡ ಎಂಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಆ ಕೊಲೆ ಆದಂತ ದಿನದಲ್ಲಿ ಇವರಿಬ್ರು ಕೂಡ ಆರೋಪಿಗಳು ಅರುಣ್ ಅಂಡ್ ತೇಮು ಜೊತೆಗೆ ನವೀನ್, ಇವರಿಬ್ರು ಏನಿದ್ರೆ ಆ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಆ ಲೊಕೇಶನ್ ಅಲ್ಲಿ ಇದ್ರು, ಜೊತೆಗೆ ಅವರು ಕೂಡ ಆ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಆರೋಪಿಗಳ ಜೊತೆಲಿ ಇದ್ರು ಅನ್ನೋದು ಕೂಡ ಸ್ಪಷ್ಟವಾಗಿ ಪೊಲೀಸರಿಗೆ ಗೊತ್ತಾಗಿದೆ. ಯಾಕಂದ್ರೆ ಬಂಧಿತ ಆಗಿರುವಂತ 5 ಜನ ಆರೋಪಿಗಳನ್ನ ಎಂಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಮತ್ತಷ್ಟು 10 ಜನ ಆರೋಪಿಗಳು ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದ್ರೆ CCTVಯಲ್ಲಿ ಗಮನಿಸಬಹುದು ನಾವು. ಯಾಕಂದ್ರೆ 8 ರಿಂದ 10 ಜನದ ತಂಡ ಬಂದು ನೇರವಾಗಿ ಹಲ್ಲೆಯನ್ನ ಮಾಡಿ ಕೊಲೆಯನ್ನ ಮಾಡಿ ಎಸ್ಕೇಪ್ ಆಗಿದ್ದು. ಅದರಲ್ಲಿ 5 ಜನನ ವಶಕ್ಕೆ ಪಡೆದಿದ್ದಾರೆ. ಇನ್ನ ಮತ್ತಷ್ಟು ಜನ ಆರೋಪಿಗಳು ಬಂಧನ ಆಗ್ಬೇಕಾಗಿದೆ. ಅದರಲ್ಲಿ ತನಿಖಾ ಹಂತದಲ್ಲಿ ಈಗ ಮತ್ತೆ ಇಬ್ಬರನ್ನ ಅರೆಸ್ಟ್ ಅನ್ನ ಮಾಡಿ ಅವ್ರನ್ನ 14 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡು ಎಂಕ್ವೈರಿನ ಕೂಡ ಮಾಡ್ಲಾಗ್ತಾ ಇದೆ. ಒಟ್ಟು ಈ ಒಂದು ಪ್ರಕರಣದಲ್ಲಿ ಇದುವರೆಗೂ ಕೂಡ 7 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂತ ಭಾರತೀನಗರ ಪೊಲೀಸರು ತನಿಖೆನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಭೈರತಿ ಬಸವರಾಜ್ ಅವರ ಸಹೋದರನ ಮಗನೂ ಕೂಡ ಅನಿಲ್ ಅಂತ ಏನಿದ್ರೆ ಆತನನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ಯಾಕಂದ್ರೆ ಕಾರನ್ನ ಒಂದು ಕೊಲೆಗೆ ಬಳಸೋದಕ್ಕೆ ಆತ ತನ್ನ ಕಾರನ್ನ ಕೊಟ್ಟಿದ್ದ ಅಂತೇಳಿ. ಬಟ್ ತನಿಖಾ ಅಂತಂದ್ರೆ ಪೊಲೀಸರಿಗೆ ಸ್ಪಷ್ಟವಾದಂತ ಮಾಹಿತಿ ಸಿಗ್ಬೇಕಾಗಿದೆ. ಆತನೇ ಏನಾದ್ರೂ ಕಾರನ್ನ ಕೊಟ್ಟಿದ್ದ ಕೊಲೆ ಮಾಡಿಸೋದಕ್ಕೆ, ಅಥವಾ ಯಾರಾದ್ರೂ ಸ್ನೇಹಿತರು ಕೇಳಿದ್ರು ಅಂತ ಹೇಳ್ಬಿಟ್ಟು ಈ ಕಾರನ್ನ ಕೊಟ್ಟಿಲ್ಲ. ಹೀಗಾಗಿ ತನಿಖಾ ಹಂತದಲ್ಲಿ ಆತನನ್ನ ಸದ್ಯಕ್ಕೆ ವಶಕ್ಕೆ ಪಡೆದಿರುವಂತದ್ದು. ತನಿಖಾ ನಂತರವಷ್ಟೇ ಆತನನ್ನ ಅರೆಸ್ಟ್ ಮಾಡಿರುವಂತ ಪ್ರೊಸೀಜರ್ ನ ಮಾಡ್ಬೇಕಾಗುತ್ತೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ 7 ಜನ ಅರೆಸ್ಟ್ ಆಯ್ತು ಅಂದ್ರೆ ಒಬ್ಬನ ವಶಕ್ಕೆ ಪಡೆದು ಭಾರತೀನಗರ ಪೊಲೀಸರು ಮತ್ತಷ್ಟು ತನಿಖೆನ ನಡೆಸ್ತಾ ಇರುವಂತದ್ದು. ಅಜಯ್, 7 ಜನರ ಜೊತೆಗೆ ಮತ್ತಷ್ಟು ಜನರನ್ನ ಸೇರಿಸಿ ತನಿಖೆ ಮಾಡೋ ಸಾಧ್ಯತೆ ಇದೆಯಾ? ಅಂದ್ರೆ ಆರೋಪಿಗಳ ಪಟ್ಟಿಗೆ ಇನ್ನೊಂದಷ್ಟು ಜನ ಸೇರೋ ಸಾಧ್ಯತೆ ಇದೆಯಾ? ಮತ್ತೊಂದ್ ಕಡೆ ಆರಂಭದಲ್ಲೇ ಅವರ ತಾಯಿ ಒಂದ್ ರೀತಿ ಬದಲಾದಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು. ಈ ಬೆನ್ನಲ್ಲೇ ತನಿಖೆಯ ನಡುವಲ್ಲಿ ಮತ್ತೆ ಅವ್ರನ್ನ ಕರೆಸಿ ಸ್ಟೇಟ್ಮೆಂಟ್ ಗಳನ್ನ ತಗೊಳ್ಳೋ ಕೆಲಸಗಳಾಗುತ್ತೆ ಈ ಪ್ರಕರಣದಲ್ಲಿ. ಖಂಡಿತ. ಯಾಕಂದ್ರೆ ಕೊಲೆ ಆಗಿರುವಂತ ಶಿವು ಏನಿದೆ ಆತ ತಾಯಿ ಕೂಡ ಸಾಕಷ್ಟು ಒಂದು ಮಾತನಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಆರೋಪವನ್ನು ಮಾಡಿದ್ರು. ಆದ್ರೆ ನೇರವಾಗಿ ಅವರು ಭೈರತಿ ಬಸವರಾಜ್ ಅವ್ರನ್ನ ಹೆಸರನ್ನು ತೆಗೆದುಕೊಂಡಿಲ್ಲ. ನಾನು ಯಾರು ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನ್ ಮೊದ್ಲಿಂದ ಕೂಡ ತನ್ನ ಮಗ ಕೊಲೆ ಮಾಡ್ತಾರೆ ಅನ್ನೋ ಭೀತಿ ಇದೆ, ನನ್ಗೆ ಕೊಲೆ ಮಾಡ್ಬೇಕು ಅಂತ ಪ್ಲಾನ್ ನಡೀತಾ ಇದೆ ಅಂತ ಆತ ಹೇಳ್ಕೊಂಡಿದ್ದ ತನ್ನ ತಾಯಿ ಹತ್ರ. ಹೀಗಾಗಿ ತಾಯಿನೂ ಕೂಡ ಎಂಕ್ವೈರಿನ ಮಾಡಿದ್ದಾರೆ. ಜೊತೆಗೆ ಆಕೆಯಿಂದ ಕೂಡ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಯಾರ ಮೇಲೆ ಅನುಮಾನ ಇದೆ ಅಂತ ಹೇಳಿ. ಬಟ್ ಇಲ್ಲಿ ಮೇಲ್ನೋಟಕ್ಕೆ ಅವ್ರ ತಾಯಿನೇ ಹೇಳ್ತಾರೆ, ನಂಗೆ ಯಾವುದೇ ರೀತಿಯಾದಂತ ಭೈರತಿ ಬಸವರಾಜ್ ಅವರ ಹೆಸರಾಗ್ಲಿ ಅಥವಾ ಬೇರೆ ಹೆಸರನ್ನ ಹೇಳಿಲ್ಲ. ಆದ್ರೆ ಈ ಹಿಂದೆ ನಡೆದಂತ ಗಲಾಟೆ ವಿಚಾರವನ್ನ ನಾನು ಪೊಲೀಸರು ತನಿಖಾ ಹಂತದಲ್ಲಿ ಅವ್ರಿಗೆ ಮಾಹಿತಿನ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರು. ಜೊತೆಗೆ ಬಂಧನ ಆಗಿರುವಂತ 5 ಜನ ಆರೋಪಿಗಳು ಜೊತೆಗೆ ನಿನ್ನೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ರಲ್ಲ, ಇವರು ಎಲ್ಲ ಆರೋಪಿಗಳನ್ನು ಕೂಡ ಎಂಕ್ವೈರಿನ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಏನು ಅಂತಂದ್ರೆ CCTV ಅಂದ್ರೆ ಕೊಲೆ ಮಾಡುವಂತ ಸಂದರ್ಭದಲ್ಲಿ CCTVನ ಗಮನಿಸಿರುವಂತ ಪೊಲೀಸರಿಗೆ ಅಲ್ಲಿ 8 ರಿಂದ 10 ಜನದ ಮೇಲೆ ಆರೋಪಿಗಳು ಬಂದು ಲಾಂಗು ಮಚ್ಚಿನಿಂದ ಹಲ್ಲೆಯನ್ನ ನಡೆಸಿ ಕೊಲೆ ಮಾಡಿರುವಂತದ್ದು ಸ್ಪಷ್ಟವಾಗಿ ಗೊತ್ತಿದೆ. ಹೀಗಾಗಿ ಬಂಧಿತ ಆಗಿರುವಂತ 7 ಜನ ಆರೋಪಿಗಳನ್ನ ಮುಂದೆ ಇಟ್ಕೊಂಡು ಜೊತೆಗೆ ಅವರ ಮೊಬೈಲ್ ಅನ್ನು ವಶಕ್ಕೆ ಪಡೆದಿದ್ರೆ CDR ಅನ್ನ ಹಾಕೋಬೇಕಾಗುತ್ತೆ. ನಂತರ ಅವ್ರು ಕೊಲೆ ಮಾಡಿ ಎಲ್ಲಿಗೆ ನಾಪತ್ತೆ ಆಗ್ತಾ ಇದ್ರು, ಎಷ್ಟು ಜನ ಈ ಒಂದು ಕೊಲೆಯಲ್ಲಿ ಪಾತ್ರವನ್ನ ವಹಿಸಿದ್ರು, ಹೀಗೆ ಹಲವಾರು ವಿಷಯದಂತ ಮಾಹಿತಿನ ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಜೊತೆಗೆ ಈಗಾಗಲೇ 7 ಜನ ಬಂಧನ ಆಗಿರೋ ಜೊತೆಗೆ ಮತ್ತಷ್ಟು ಜನ ಆರೋಪಿಗಳು ಇದರಲ್ಲಿ ಮಿಂಗಲ್ ಆಗಿದ್ದಾರೆ ಈ ಒಂದು ಕೊಲೆಯಲ್ಲಿ ಅಂತ ಗೊತ್ತಾಗಿರೋದ್ರಿಂದ ಅವ್ರು ಯಾರು, ಅವ್ರಿಗೂ ಏನ್ ಸಂಬಂಧ, ಕೇವಲ ಇದು ಸುಪಾರಿ ವಿಚಾರಕ್ಕೆ ನಡೆದಂತ ಅಧ್ಯಯನ ಅಥವಾ ಲಿಟಿಗೇಷನ್ ಲ್ಯಾಂಡ್ ವಿಚಾರಕ್ಕೆ ನಡೆದಿರುವಂತ ಕೊಲೆನ ಅಥವಾ ದ್ವೇಷದಿಂದ ಮಾಡಿರುವಂತ ಕೊಲೆನ ಅನ್ನೋದು ಕೂಡ ತನಿಖಾ ಹಂತದಲ್ಲಿ ಪೊಲೀಸರಿಗೆ ಮಾಹಿತಿ ಒಂದೊಂದಾಗಿ ಸಿಗ್ತಾ ಇದೆ. ಹೀಗಾಗಿ ಮತ್ತಷ್ಟು ಜನ ಆರೋಪಿಗಳು, ಕೊಲೆ ಮಾಡಿರುವಂತ ಆರೋಪಿಗಳು ಮತ್ತಷ್ಟು ಜನ ಇರೋದ್ರಿಂದ ಅವ್ರು ಯಾರು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ 7 ಜನ ಆರೋಪಿಗಳನ್ನ ವಶಕ್ಕೆ ಪಡೆದಿರುವಂತ ಪೊಲೀಸರು ಅರೆಸ್ಟ್ ಮಾಡಿ ಸದ್ಯ ಎಂಕ್ವೈರಿನ ಕೂಡ ಮಾಡ್ತಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ.